ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ಅತ್ಯಂತ ಶ್ರೇಷ್ಠ ಭಕ್ತನಾದಂಥ ವಾಯುದೇವರ ಮಹಿಮೆಯನ್ನು ನೋಡಿದ್ದೇವೆ. ಇವತ್ತು ಆ ವಾಯುದೇವರ ಅವತಾರದ ಕಥೆಗಳನ್ನು ನೋಡೋಣ. ಭಗವಂತನ ಎಲ್ಲ ಕಾರ್ಯಗಳಲ್ಲಿ ಪ್ರಧಾನವಾದಂಥ ಸೇವೆ ಅದು ವಾಯುದೇವರಿಗೆ ಸಲ್ಲುತ್ತದೆ. ತ್ರೇತೆಯಲ್ಲಿ ಭಗವಂತನು ರಾಮನಾಗಿ ಬಂದಾಗ ಭಗವಂತನ ಆಜ್ಞೆಯಿಂದ ಇಂದ್ರಾದಿಗಳ ಪ್ರಾರ್ಥನೆಯಿಂದ ವಾಯುದೇವರು ಕೇಸರಿಯ ಮನೆಯಲ್ಲಿ ಅಂಜನಾದೇವಿಯ ಗರ್ಭದಿಂದ ಜನಿಸಿ ಬಂದ. ಅವನಿಗೆ ಹನುಮಂತ ಅಂತ ಹೆಸರಿಟ್ಟರು. ಏನು ಹನುಮಂತ? ಹನು ಅಂದರೆ ಜ್ಞಾನವಾಚಿ ಹನು ಅಂತ, ಜ್ಞಾನವುಳ್ಳವನು ಅಂತ ಅರ್ಥ. ಹಾಗಾಗಿ ಜ್ಞಾನ ಸಂಪನ್ನನಾದಂಥ ಹನುಮಂತ ಅಂತ ನಾವು ಕರೆಯಬೇಕು. ಅದಕ್ಕೆ ಹೇಳುತ್ತಾರೆ, ಜಗತ್ತಿನಲ್ಲಿ ಯಾವುದೇ ಪ್ರಸಿದ್ಧವಾದಂಥ ಗುಣಗಳುಂಟೋ ಆ ಎಲ್ಲ ಗುಣಗಳು ತುಂಬಿದಂಥವನೇ ಹನುಮಂತ ಅಂತ ಹೇಳುತ್ತಿದ್ದಾರೆ. ಹಾಗಾಗಿ ಹನುಮಂತ ಧರೆಗಿಳಿದು ಬಂದ, ಸೂರ್ಯನಲ್ಲೇ ವಿದ್ಯಾಭ್ಯಾಸವನ್ನು ಮಾಡಿದ, ಸುಗ್ರೀವನಿಗೆ ಸಚಿವನಾದ, ರಾಮನು ಸೀತೆಯನ್ನು ಕಳ್ಕೊಂಡಂತೆ ನಟನೆ ಮಾಡುತ್ತಾ ಋಷ್ಯಮುಖಕ್ಕೆ ಬಂದಾಗ ತಾನು ಬ್ರಹ್ಮಚಾರಿ ವೇಷದಲ್ಲಿ ಹೋಗಿ ರಾಮನ ಜೊತೆ ಮಾತನಾಡಿದ. ಆ ಮಾತುಗಾರಿಕೆಯನ್ನು ನೋಡಿ ರಾಮ ಹೇಳಿದ ಲಕ್ಷ್ಮಣನಿಗೆ, ಲಕ್ಷ್ಮಣ, ಇದು ಸಾಮಾನ್ಯ ಕಪಿಯಲ್ಲಪ್ಪ, 3 ವೇದಗಳನ್ನು ಅಧ್ಯಯನ ಮಾಡಿತ್ತು, ಆಮೇಲೆ ವ್ಯಾಕರಣಶಾಸ್ತ್ರವನ್ನು ಕೂಲಂಕಷವಾಗಿ ಓದಿರಬೇಕು, ಹಾಗಾಗಿ ಹೀಗೆ ಮಾತಾಡಲಿಕ್ಕೆ ಬರುತ್ತದೆ ಅಂತಂದು ಹೇಳಿ ರಾಮ ಹನುಮಂತನನ್ನು ಮೆಚ್ಚಿಕೊಂಡ. ಈ ರಾಮನ ಸೇವೆಗಾಗಿಯೇ ಬಂದವ ಹನುಮಂತ ಎಷ್ಟು ಧನ್ಯನಾಗಿರಬೇಕು ಆ ಮಾತು ಕೇಳಿ. ರಾಮನನ್ನು ಕರೆಕೊಂಡು ಹೋಗಿ ಸುಗ್ರೀವನ ಜೊತೆ ಮೈತ್ರಿಯನ್ನು ಮಾಡಿಸಿ, ವಾಲಿಯ ಸಂಹಾರವನ್ನು ಮಾಡಿಸಿ, ಕಿಷ್ಕಿಂಧ ರಾಜ್ಯದಲ್ಲಿ ಸುಗ್ರೀವನನ್ನು ರಾಜನನ್ನಾಗಿ ಮಾಡಿದ ಈ ಹನುಮಂತ. ನೋಡಿ, ಭಗವಂತನ ಸೇರಬೇಕಾದರೆ, ಸರ್ವೋತ್ತಮನ ದೇವರನ್ನು ಸೇರಬೇಕಾದರೆ ಜೀವೋತ್ತಮನ ಪಾದವನ್ನು ಹಿಡಿಯಲೇಬೇಕು. ಹಾಗಾಗಿ ದಾಸರು ಹೇಳುತ್ತಾರೆ, ಹರಿಯ ಮತವೇ ಹನುಮನ ಮತವು, ಹನುಮನ ಮತವೇ ಹರಿಯ ಮತವು. ನೋಡಿ, ಹನುಮನ ನಂಬಿದ ಸುಗ್ರೀವ ಗೆದ್ದ, ಹನುಮನ ನಂಬದ ವಾಲಿಯು ಬಿದ್ದ. ಹಾಗಾಗಿ ಹನುಮಂತನನ್ನು ನಂಬಿದರೆ ನಾವೆಲ್ಲ ಕೂಡ ಭಗವಂತನ ಪಾದವನ್ನು ಸೇರಲಿಕ್ಕೆ ಆಸ್ಕಾರ ಇರುತ್ತದೆ. ಇನ್ನು ಈ ಹನುಮಂತ ಅನ್ವೇಷಣದಲ್ಲಿ ಅದ್ಭುತವಾದಂಥ ಪ್ರತಿಭೆಯನ್ನು ತೋರಿಸಿದ್ದಾನೆ. ಏನು ಮಾಡಿದ ಎಂಬುದು ನಾಳೆ ನೋಡೋಣ. ಸ್ವಸ್ತಿ.